ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸೋಲಾಪುರ ಗ್ರಾಮದಲ್ಲಿ ಇವತ್ತು ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಡಿಸಿಸಿ ಬ್ಯಾಂಕ್ ಚುನಾವಣಾ ಭಾಗವಾಗಿ ಪಿಕೆಪಿಎಸ್ ಪರವಾಗಿ ಪ್ರತಿನಿಧಿತ್ವ ಆಯ್ಕೆ ಸಭೆ ಯಾವುದೇ ಗಲಾಟೆ ಆಗದೆ ಶಾಂತಿಯುತವಾಗಿ ಜರುಗಿದೆ. ಇದರಲ್ಲಿ ಪಿಕೆಪಿಎಸ್ ಎಲ್ಲ ಸದಸ್ಯರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿ ಬಹುಮತ ಸಾಧಿಸಿದ್ದಾರೆ. ಇನ್ನು ಇವತ್ತು ನಡೆದ ಸಭೆಯ ಬಗ್ಗೆ ಸೋಲಾಪುರ ಗ್ರಾಮದ ಗೌಡ್ರು ಹಾಗೂ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಶಶಿರಾಜ ಪಾಟೀಲ ಅವರು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ದ ಚುನಾವಣೆ ನಿಮಿತ್ತವಾಗಿ ಇವತ್ತ ನಮ್ಮ ಸೋಲಾಪುರ ಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಒಂದು ಸಭೆಯಲ್ಲಿ ಡೆಲಿಗೇಷನ್ ಫಾರ್ಮ್ ಸಲುವಾಗಿ ನಾವು ಎಲ್ಲ ಸದಸ್ಯರೆಲ್ಲ 12 ಜನ ಕೂಡಿದ್ದೆವು. ಕೂಡಿ ನಾವು ಎಲ್ಲರೂ ಒಂದು ಬಹುಮತದಿಂದ ನಮ್ಮ ಕ್ಯಾಂಡಿಡೇಟ್ ರಾಜೇಂದ್ರ ಪಾಟೀಲ್ ಇವರಿಗೆ ಮತ ಚಲೋ ಸಲುವಾಗಿ ನಾವೆಲ್ಲರೂ ತೀರ್ಮಾನ ತಗೊಂಡೆವು. ಬರುವಂಥ 19ನೇ ತಾರೀಕು ನಾವು ಇದನ್ನು ಪ್ರಕ್ರಿಯೆ ಪೂರ್ಣ ಮಾಡ್ತೀವಿ. ಮತ್ತು ಯಾವ ತಾಲೂಕಿನ ಇವತ್ತು ಪರಿಸ್ಥಿತಿ ನೋಡ್ರೆ ಇವೆಲ್ಲ ಈ ಏನು ಚುನಾವಣೆ ಎಲ್ಲೇ ಇರತ್ತೈತಿ, ಯಾವ ತಾಲೂಕಿನಲ್ಲಿ ಜಿಲ್ಲಾ ರಾಜ್ಯ ಮಟ್ಟದ ಚುನಾವಣೆ ಆಗ್ತೈತಿ. ಕರೆ ಹಿಂಗೆ ಮಂದಿ ಅವತ್ತು ಹೋದ್ರೆ ಇವತ್ತು ಇಂಥದ್ದು ಘಟನೆ ಆಗಬಾರ್ದು. ಇವತ್ತು ಏನಿದೆ ನಡೆದಿದ್ದ ನಮಗಂತ ಸರಿ ಅನ್ಸಂಗಿಲ್ಲ. ಈಗ ನಮ್ಮ ಕಡೆ ಬಂದಂಥ ಮಂದಿಗೆ ನೀವು ಅವರು ಜಗ್ಗಿ ತೊಗೊಂಡು ಹೋಗೋದ ಮಾಡೋದು ಇಂಥದ್ದು ಒಂದು ಭಾಳ ಅಷ್ಟು ಪ್ರಮಾಣದಾಗ ಇವತ್ತು ಎಲ್ಲ ತಾಲೂಕಿನ ಜನರೆಲ್ಲ ನೋಡ್ತಿದ್ದಾರೆ. ನೀವು 30 ವರ್ಷಗಟ್ಟಲೆ ನೀವು ರಾಜಕೀಯ ಮಾಡ್ರೆ ಇಂಥ ಪ್ರಸಂಗ ನಿಮಗೆ ಬರಬಾರ್ದು. ಯಾಕಂದರೆ ನಿಮ್ಮ ಸ್ವಪ್ರೇರಣೆಯಿಂದ ಅಲ್ಲಿ ಮನುಷ್ಯ ಬರಬೇಕಾಗಿತ್ತು. ಆದ್ರೆ ಅಲ್ಲಿ ಹೋಗಿ 8-10 ದಿವಸ ನೀವು ಅವ್ರು ಇಟ್ಕೊಂಡು ಮತ್ತೆ ಅವ್ರು ಹೋಟಿಂಗ್ ಹಾಕಿ ಮತ್ತೆ ಒಯ್ಯುವಂಥದ್ದು ಈ ತಾಲೂಕಿನ ಪರಿಸ್ಥಿತಿ ಆಗೈತಿ. ಅದಕ್ಕೆ ದಯವಿಟ್ಟು ನಾವು ಏನು ತಾಲೂಕಿನೆಲ್ಲ ಈಗ ಮತದಾರ ಇದ್ದಾರೆ ನಾವೆಲ್ಲರೂ ವಿಚಾರ ಮಾಡುವಂಥದ್ದು ಇವತ್ತಿನ ಈ ಕೃಷಿ ಪತ್ತಿನ ಬ್ಯಾಂಕ್ ಈ ಚುನಾವಣೆ ನಿಮಿತ್ತವಾಗಿ ನಾ ಹೇಳೋದನು. ಅದಕ್ಕೆ ತಾವೆಲ್ಲರೂ ಒಂದು ವಿಚಾರ ಮಾಡುವಂಥದ್ದು ಮಾತೈತಿ. ಈ ನಾಳೆ ಮತ್ತು 28ನೇ ತಾರೀಕು ನಮ್ಮ ಇಲ್ಲಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಭೀ ಚುನಾವಣೆ ಐತಿ. ಆ ಚುನಾವಣೆದಾಗ ಸಾಕಷ್ಟು ಕೆಲಸ ನಾವು ಈಗಾಗಲೇ 3 ತಿಂಗಳ ಒಳಗೆ ನಾವು ಸಾಕಷ್ಟು ಕೆಲಸ ಮಾಡಿದೆವು. ಅದಕ್ಕೆ ಜನ ನಮಗೆ ಬೆಂಬಲ ಭೀ ಕೊಡೋದಾರು ಅಂತ ಇವತ್ತಿನ ದಿವಸ ನಾ ಈ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಬರುವಂತಲ್ಲಿ 13 ತಾರೀಕಿನಿಂದ ನಾಮಿನೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ಇನ್ನು ಎಷ್ಟು ನಾಮಿನೇಷನ್ ಆಗ್ತಾವೆ ನೋಡಬೇಕಾಗೈತಿ. ಆದರೆ ನಾವು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ, ಅಲ್ಲಿಂದ ಮುಂದೆ ಗೋಕಾಕ ಅರ್ಬಾವಿ ಮತಕ್ಷೇತ್ರ ಶಾಸಕರು ಸನ್ಮಾನ್ಯ ಬಾಲಚಂದ್ರಣ್ಣ ಜಾರಕಿಹೊಳಿ ಮತ್ತು ಮಾಜಿ ಸಂಸದರು ಸನ್ಮಾನ್ಯ ಅಣ್ಣಾಸಾಹೇಬಣ್ಣ ಜೊಲ್ಲೆ ಇವರು 3 ಮಂದಿ ನೇತೃತ್ವದಾಗ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ದ ಚುನಾವಣೆ ಮತ್ತು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ನಾವು ಮಾಡಿದೆವು. ಅದಕ್ಕೆ ಜನರು ನಮ್ಮ ಕಡೆ ಬೆಂಬಲ ಕೊಟ್ಟಲಿಕ್ಕೆ ಬರುವಂಥವು 2 ಚುನಾವಣೆದಾಗ ನಮ್ಮ ಜಯ ಅನ್ನಕ್ಕೆ ನಕ್ಕಿನೈತಿ. ವಿನಾಯಕ ಭೋಸಲೆ ಟಿವಿ 20 ಕನ್ನಡ ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.